ತಂದೆ ಮಗ ಇಬ್ರು ಕೂಡ ಅಧಿಕಾರದಲ್ಲಿದ್ರೆ ಸಾಕಾಗೋದಿಲ್ಲ ಕಣ್ರಯ್ಯ. ಸಾಮಾನ್ಯ ಜನರಿಗೂ ಕೂಡ ಅಧಿಕಾರಕ್ಕೆ ಅವಕಾಶವನ್ನ ಮಾಡಿಕೊಡಿ. ಸಾಮಾನ್ಯ ಜನರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅಧಿಕಾರಕ್ಕೆ, ಬರೀ ತಂದೆ ಮಗ ಇರೋದಲ್ಲ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋದಕ್ಕೆ ವಿಳಂಬ ಯಾಕೆ? ಯತೀಂದ್ರ ಅವರೇ, ನಿಮಗೆ ಸೋಲುವ ಭಯ ಇದೆಯಾ? ತಂದೆಯ 5 ವರ್ಷ ಸಿಎಂ ಅಂತ ಧೈರ್ಯವಾಗಿ ಹೇಳಬಲ್ರಿ. ಹಾಗಿದ್ರೆ ಲೋಕಲ್ ಎಲೆಕ್ಷನ್ ಮಾಡೋದಕ್ಕೆ ವಿಳಂಬ ಯಾಕೆ ಮಾಡ್ತಾ ಇದ್ದೀರಾ? ತಂದೆ ಮಗ ಸೇರಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದೀರಿ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಇದೀಗ ಸಾರಾ ಮಹೇಶ್ ಗರಂ. ಸಾಮಾನ್ಯ ಜನರಿಗೂ ಕೂಡ ಅಧಿಕಾರಕ್ಕೆ ಅವಕಾಶವನ್ನ ಮಾಡಿಕೊಡಿ. ಸಿಎಂ ಸಿದ್ದು ಮತ್ತೆ ಪುತ್ರನ ವಿರುದ್ಧ ಇದೀಗ ಸಾರಾ ಮಹೇಶ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋದಕ್ಕೆ ಯಾಕೆ ವಿಳಂಬ ತೋರಿಸ್ತಾ ಇದ್ದೀರಾ? ಯತೀಂದ್ರ ಅವರೇ, ನಿಮಗೆ ಸೋಲುವ ಭಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಮಾಡದೇ ಇದ್ರೆ, ನೆನ್ನೆ ತಾನೇ ನೋಡಿದೆ ನಮ್ಮ ಮುಖ್ಯಮಂತ್ರಿಗಳ ಪುತ್ರ ಹೇಳಿದ್ದಾರೆ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಅಂತ. ಅದು ಅವ್ರ ಪಕ್ಷದ ವಿಚಾರ. ಆದರೆ ಒಬ್ಬ ಮೈಸೂರು ಜಿಲ್ಲೆಯ ಒಬ್ಬ ನಾಗರಿಕನಾಗಿ, ಒಂದು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ, ನಗರ ಪಾಲಿಕೆ ಚುನಾವಣೆ ಮಾಡಿ ಸ್ವಾಮಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ, ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ. ಈಗ NRGನಲ್ಲೂ ನೀವು ದುಡ್ಡನ್ನ ಮೀಸಲಿಡಲಿಲ್ಲ. ನೀವು ಹಣ ಹಿಡದೇ ಇರೋದ್ರಿಂದ ಕೇಂದ್ರದಲ್ಲೂ ಕೂಡ NRGಗೆ ಹಣ ಕೊಡಲ್ಲ. ಈಗ 15th ಫೈನಾನ್ಸ್ ಏನು ಹಣ ಬರ್ತಿತ್ತು ಅದು ಕೂಡ ನಗರ ಪಾಲಿಕೆ ಅಭಿವೃದ್ಧಿಗೆ ಬರ್ತಾ ಇಲ್ಲ. ಇನ್ನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನೂ ನೀವು ಮಾಡದೇ ಇದ್ದರೆ ಹೋಗಲಿ, ಗ್ರಾಮ ಪಂಚಾಯತಿನಾರ ಚುನಾವಣೆ ಮಾಡೋಕ್ಕೆ ಯಾಕೆ ಈ ರೀತಿ ಮೀನಾಮೇಷ ಎಣಿಸ್ತಾ ಇದ್ದೀರಿ? ನೀವು 5 ವರ್ಷನಾರ ಇರಿ, ಜನ ಆಶೀರ್ವಾದ ಮಾಡಿ ನಿಮ್ಮ ಪಕ್ಷದ ಹಿರಿಯ ನಾಯಕರು ಹೇಳಿದ್ರೆ ಎಷ್ಟು ವರ್ಷನಾರ ಇರಿ, ಇರೋಷ್ಟು ದಿವಸದಲ್ಲಿ ನಿಮ್ಮ ಅವಧಿಲಿ 2 ವರ್ಷದಲ್ಲಿ. ಆದರೆ ಚುನಾವಣೆಗಳನ್ನು ಮಾಡಲಿಕ್ಕೆ ಭಯವ ನಿಮಗೆ? ನಾವು NDAನಲ್ಲಿದ್ದೀವಿ, ನಗರ ಪಾಲಿಕೆ ನಮ್ಮ ಕೈಗೆ ಸಿಗಲ್ಲ, ಜಿಲ್ಲಾ ಪಂಚಾಯತಿ ನಮ್ಮ ಕೈಗೆ ಸಿಗಲ್ಲ. ನಾವು ಈ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಯಾಕೆಂದ್ರೆ ಇಲ್ಲಿವರೆಗೆ ನಿಮ್ಮ ಕೈಗೆ ಕೊಟ್ಟಿಲ್ಲ. ನೀವು ಯಾವಾಗ ಮುಖ್ಯಮಂತ್ರಿ ಆಗಿದ್ದಾಗಲೂ ನೀವು ನಗರ ಪಾಲಿಕೆ ಮೇಯರ್ ಆಗಲಿಲ್ಲ. ಅದಾಗಲ್ಲ ಅಂಥೇಳಿ ಈಗ ಚುನಾವಣೆನೇ ನೀವು ಮಾಡದೇ ಇದ್ದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕಗ್ಗೊಲೆಯನ್ನು ಮಾಡ್ತಾ ಇದ್ದೀರಿ. ನೆನ್ನೆ ತಾನೇ ನೋಡಿದೆ ನಮ್ಮ ಮುಖ್ಯಮಂತ್ರಿಗಳ ಪುತ್ರ ಹೇಳಿದ್ದಾರೆ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಅಂತ. ಅದು ಅವ್ರ ಪಕ್ಷದ ವಿಚಾರ. ಆದರೆ ಒಬ್ಬ ಮೈಸೂರು ಜಿಲ್ಲೆಯ ಒಬ್ಬ ನಾಗರಿಕನಾಗಿ,